ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನವೆಂಬರ್ 17ನೇ ತಾರೀಕು ಅಂದರೆ ಸೋಮವಾರ ಗೃಹಲಕ್ಷ್ಮಿಯವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಕೊನೆಗೂ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಿಡುಗಡೆ ಆಗುವ ಪ್ರಾರಂಭ ಆಗಿದೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಇಷ್ಟು ದಿನಗಳ ಕಾಲ ಕೆಲವರಿಗೆ 2 ಕಂತು, ಕೆಲವರಿಗೆ 3 ಕಂತು, ಕೆಲವರಿಗೂ 24ನೇ ಕಂತು ಈ ರೀತಿಯಾಗಿ ಹಣ ಬಂದಿದ್ದಿಲ್ಲ. ಭಾಳಷ್ಟು ಜನ ತಲೆ ಕೆಡಿಸ್ಕೊಂಡಿದ್ರು. ಯಾಕೆ ಸರಿಯಾದ ರೀತಿಯಲ್ಲಿ ಹಣ ಬರ್ತಾ ಇಲ್ಲ ಅಂತ ಈಗ ರಾಜ್ಯ ಸರ್ಕಾರವೇ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಈಗ ಪ್ರತಿಯೊಬ್ಬರಿಗೂ ಹಣ ರಿಲೀಸ್ ಆಗುವಂತ ಹೇಳಿ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದೇ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಎಲ್ಲ ಅಧಿಕಾರಿಗಳಿಂದ ಮಾತಾಡಿ ಈ ಒಂದು ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಸೋಮವಾರ 17ನೇ ತಾರೀಕು ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇದ್ದೀವಿ. 23ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರಿ, 24ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಇದೆ, ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ಯಾರಿಗೂ ಹಣ ಬಂದಿಲ್ಲ ಅಂತವರು ಖಾತೆಗಳಿಗೆ ಸೋಮವಾರ ಹಣ ಜಮಾ ಆಗ್ತಾ ಇದೆ. ಸೊ ಹಾಗಾದರೆ ಇವತ್ತು ಯಾರ್ಯಾರು ಹಣವನ್ನು ಪಡ್ತಾ ಇದ್ದೀರಾ, ಯಾವ ಜಿಲ್ಲೆಗೆ ಹಣ ಬರ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದು ಒಂದೇ ಅಲ್ಲ, ಇನ್ನೂ ಭರ್ಜರಿ ಸರ್ಪ್ರೈಸ್ ಇದೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, 25ನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಮತ್ತು ಸಂಪೂರ್ಣವಾಗಿ 24ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಈಗ 24ನೇ ಕಂತಿನ ಹಣದ ಬಗ್ಗೆ ತಿಳಿದುಕೊಡಿಸುವಂಥ ಅವಶ್ಯಕತೆ ಇಲ್ಲ. ಮತ್ತು 23ನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರ್ಯಾರು ಗೋಳಾಡ್ತಾ ಇದ್ದಾರೆ ಅಂಥವ್ರಿಗೆ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ. ಎಲ್ಲ ಒಂದು ಗುಡ್ ನ್ಯೂಸೇ ಇದೆ, ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ ಮತ್ತು ಪ್ರತಿಯೊಬ್ಬರಿಗೂ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಒಂದು ಕಡೆ ರಾಜ್ಯ ಸರ್ಕಾರದ ಹಣವನ್ನು ಬಿಡುಗಡೆ ಮಾಡಿದೆ ಅಂತಲೇ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಇಲ್ಲ, ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಹೇಳಿ ನಾವು ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ, ಈ ಸಮಸ್ಯೆಯಿಂದಲೇ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಇಶ್ಯೂ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಶ್ರೀಮಂತರಿಗೆ ಹಣ ಕೊಡಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಹಣದ ಬರ್ತಾ ಇದ್ದಿಲ್ಲ. ಸೊ ಆದರೆ ಈಗ ರಾಜ್ಯ ಸರ್ಕಾರ ಎಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಬನ್ನಿ, ಪ್ರತಿಯೊಬ್ಬರಿಗೂ ಈಗ ಹಣ ಬರುವಂಥ ಸಮಯ ಬಂದೇ ಬಿಡ್ತು. ನಿಮ್ಮ ಖಾತೆಗೆ ಫೈನಲ್ ಆಗಿ ಇವತ್ತು ಹಣ ಜಮಾ ಆಗ್ತಾ ಇದೆ. ಯಾರಿಗೆ 22ನೇ ಕಂತು ಹಣ ಬಂದಿಲ್ಲ, 23ನೇ ಕಂತು ಹಣ ಬಂದಿಲ್ಲ, 24ನೇ ಕಂತಿನ ಹಣ ಬಂದಿಲ್ಲ, ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಹಾಗಾದರೆ ಸಂಪೂರ್ಣವಾದಂಥ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು. ಹೌದು ಸ್ನೇಹಿತರೆ, ಇದಕ್ಕೆ ಬಂದಿರುವಂಥ ಲೇಟೆಸ್ಟ್ ನ್ಯೂಸ್ ಅದು. ರಾಜ್ಯ ಸರ್ಕಾರವೇ ಭರ್ಜರಿ ಗುಡ್ ನ್ಯೂಸನ್ನು ಗೃಹಲಕ್ಷ್ಮಿ ಅವರಿಗೆ ಕೊಟ್ಟಿದೆ. ಯಾಕಪ್ಪ ಅಂದರೆ ಇಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೇಳಿ ಬರ್ತಾ ಇತ್ತು, ಯಾರ್ಯಾರು ಶ್ರೀಮಂತರು ಇರ್ತಾರೆ, BPL ರೇಷನ್ ಕಾರ್ಡ್ಗಳು ಇರ್ತವೆ, ಅಂಥವ್ರಿಗೆ ಹಣ ಕೊಡಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇತ್ತು. ಆದರೆ ಈಗ ರಾಜ್ಯ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿಯರಿಗೆ ಹಣ ಕೊಡೋದನ್ನು ನಿಲ್ಲಿಸೋದಿಲ್ಲ, ಪ್ರತಿಯೊಬ್ಬರಿಗೂ ನಾವು ಹಣವನ್ನು ಕೊಟ್ಟೇ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಹೇಳಿರುವಂಥದ್ದು. ಹೌದು ಸ್ನೇಹಿತರೆ, ಇದೇನು ನಮಗೆ ಹೊಸದಲ್ಲ. ರಾಜ್ಯ ಸರ್ಕಾರ ಒಂದು ಕಡೆಗೆ ಹಣವನ್ನು ಕೊಡುತ್ತೆ ಅಂತ ಹೇಳುತ್ತೆ, ಒಂದು ಕಡೆಗೆ ಕೊಡಲಾರ್ದಂಗೆ ಇರುತ್ತೆ. ಸ್ವಲ್ಪ ಜನಗಳಿಗೆ ಹಣ ಬಂದರೆ ಇನ್ನೂ ಸ್ವಲ್ಪ ಜನಗೆ ಹಣ ಬರಲ್ಲ. ಆದರೂ ಕೂಡ ರಾಜ್ಯ ಸರ್ಕಾರ ನಿನ್ನೆ ಕೊಟ್ಟಂಥ ಒಂದು ಹೊಸ ಒಂದು ಆದೇಶವನ್ನು ಏನಪ್ಪ ಅಂತಂದರೆ, ಪ್ರತಿಯೊಬ್ಬರಿಗೂ ಹಣ ಬಿಡುಗಡೆ ಮಾಡಬೇಕು. ಯಾರ್ಯಾರು ಗೃಹಲಕ್ಷ್ಮಿಯರಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ, ಪ್ರತಿಯೊಬ್ಬರಿಗೂ ಯಾವುದೇ ಕಾರಣಕ್ಕೂ ಹಣ ನಿಲ್ಲಬಾರ್ದು, ಹಣವನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಏನಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಅದೇ ಪ್ರಕಾರ ಇವತ್ತು ಏನಿದೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಬೆಳಗ್ಗೆ ನವೆಂಬರ್ ಸೋಮವಾರ 17ನೇ ತಾರೀಕಿಗೆ 22, 23, 24 ಅಂತ ಹಣ ಬಿಡುಗಡೆ ಆಗುತ್ತೆ. ಒಟ್ಟು 6,000 ರೂಪಾಯಿ ಹಣ ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರಂತೆ. ಸೊ ಇವತ್ತು 24ನೇ ಕಂತಿನ ಹಣ ಆಗಿರ್ಬೋದು, ಮತ್ತು ಪೆಂಡಿಂಗ್ ಆಗಿರ್ಬೋದು. ಇಲ್ಲಿಗೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ 22 ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗ್ತಾ ಇದೆ ಅಂತೆ. ಅಂದರೆ ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಮಂಡ್ಯ, ಬೀದರ್, ಬೆಳಗಾವಿ, ಕೊಪ್ಪಳ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಹಾವೇರಿ, ಬಾಗಲಕೋಟೆ ಅಂತ ಹೇಳ್ತಾ ಇದ್ದಾರೆ. ಟೋಟಲ್ 22 ಜಿಲ್ಲೆಗಳಿಗೆ ಇವತ್ತು ಏನಿದೆ ಪೆಂಡಿಂಗ್ ಹಣದ ಜೊತೆಗೆ 24ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಮಾಹಿತಿ ಬಂದಿದೆ. ಸೊ ಹಾಗಾದರೆ ಅಕೌಂಟನ್ನು ಇವತ್ತು ಚೆಕ್ ಮಾಡ್ತಾ ಇರಿ. ಮತ್ತು ಇನ್ನೂ ಅತಿ ಶೀಘ್ರದಲ್ಲಿ 25ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತಲೇ ಹೇಳಿದ್ದಾರೆ. ಒಂದು ಕಡೆ ರಾಜ್ಯ ಸರ್ಕಾರ ವಿರುದ್ಧ ಜನರು ಪೆಂಡಿಂಗ್ ಹಣನೇ ಬಂದಿಲ್ಲ, ಆ ಒಂದು ಹಣವನ್ನು ಕೊಟ್ಟರೆ ಸಾಕು ಅಂತ ಕೇಳ್ತಾ ಇದ್ದಾರೆ. ಸೊ ಡೋಂಟ್ ವರಿ, ಯಾಕಂದರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಹಣವನ್ನು ನಿಲ್ಲಿಸೋದಿಲ್ಲ ಅನ್ನೋದು ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮತ್ತು ಅದೇ ಪ್ರಕಾರ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ನಿನ್ನೆ ಸಭೆಯನ್ನು ಕೂಡ ನಡೆಸಿದ್ದಾರೆ. ನಿಮ್ಮ ಖಾತೆಗಳಿಗೆ 100% ಇವತ್ತು ಹಣ ಬಂದೇ ಬರುತ್ತೆ ಅಂತ, ಮತ್ತೆ ಅತಿ ಶೀಘ್ರದಲ್ಲಿ ಏನಿದೆ ಈ ಒಂದು ಗೃಹಲಕ್ಷ್ಮಿಗೆ ಬೇರೆ ಬೇರೆ ರೀತಿಯ ಸೌಲಭ್ಯವನ್ನು ಕೊಡ್ತಾನೇ ಇದೆ.
ರಾಜ್ಯ ಸರ್ಕಾರ ಜಸ್ಟ್ ವೇಟ್ ಮಾಡ್ತಾರೆ. ತಾಳ್ಮೆಯಿಂದ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ. ಇದ್ರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.